ಜೈ ಹಿಂದ್. ಎಲ್ಲ ನನ್ನ SSCGD ಎಸ್ಪಿರೆಂಟ್ಸ್ಗೆ ನಿನ್ನೆ ತಾನೇ ಸಾಯಂಕಾಲ 6 ಗಂಟೆಗೆ ನಿಮ್ಮ ಕೀ ಆನ್ಸರ್ ಲಿಸ್ಟ್ ಅನ್ನ ರಿಸಲ್ಟ್ ಅನ್ನ ಔಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಯಾರೆಲ್ಲ SSCGDಗೆ ಟೋಟಲಿ ಬಂದ್ಬಿಟ್ಟು 25,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ರಲ್ಲ, ಸೊ ಈ ಹುದ್ದೆಗಳಿಗೆ ಯಾರೆಲ್ಲ ಅರ್ಜಿಗಳನ್ನ ಸಲ್ಲಿಸ್ಬಿಟ್ಟು ಎಕ್ಸಾಮ್ ಅನ್ನ ಬರ್ದಿದ್ರಲ್ಲ, ಸೊ ಆಲ್ರೆಡಿ ಅಂದ್ರೆ ನಿಮ್ಗೂ ಮೇ 30ನೇ ತಾರೀಕಿಗೆ ಎಕ್ಸಾಮ್ ಡೇಟ್ ಕೂಡ ಅಂದ್ರೆ ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರಿ. ಸೊ ಅಂತ ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ ಅನ್ನ ಬಿಟ್ಟಿದ್ದಾರೆ. ಸೊ ಪ್ರತಿಯೊಬ್ರು ಕೂಡ ಹೋಗಿ ಚೆಕ್ ಮಾಡ್ಕೊಡ್ರಿ. ನಿನ್ನೆ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳ 26/6/2026 ನಿಮ್ಗೆ ಕೀ ಆನ್ಸರ್ ನ ಚೆಕ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತೈತಿ. ಸೊ ಅಷ್ಟರೊಳಗಡೆ ಚೆಕ್ ಮಾಡ್ಕೊಂಡ್ರೆ ಮಾತ್ರ ಓಪನ್ ಆಗುತ್ತೆ. ಆಮೇಲೆ ನೀವು 21ನೇ ತಾರೀಕಿಗೆ ಚೆಕ್ ಮಾಡ್ಕೋತೀನಪ್ಪ ಅಂದ್ರೆ ಸೊ ಆ ಕೀ ಆನ್ಸರ್ ಕೂಡ ನಿಮ್ದು ಓಪನ್ ಆಗೋದಿಲ್ಲ. ಓಕೆ, ನೀವೇನಾದ್ರೂ SSCGD ಯಲ್ಲಿ ಈಗಾಗಲೇ ಆಲ್ರೆಡಿ ಸೊ ಎಕ್ಸಾಮ್ ಬರ್ದ್ಬಿಟ್ಟು ಸೊ ನಾನು ಈ ಸಾರಿ ಫಿಸಿಕಲ್ ತಯಾರಿನ ಮಾಡ್ಕೊಳ್ಬೇಕು ಸರ್, ನಾನು 100% ಫಿಸಿಕಲ್ ಅಲ್ಲಿ ಹೊಡಿಲೇಬೇಕು ಸರ್, ನನ್ನ ಕಟಪ್ ಸ್ಕೋರ್ ಇಷ್ಟ ಆಗಿದೆ ಸರ್, ನನ್ನ ಸೇಫ್ ಸ್ಕೋರ್ ಇದೆನಾ ಸರ್, ನಾನು ಫಿಸಿಕಲ್ ಪ್ರಾಕ್ಟೀಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಯಾರ್ ಕಟಪ್ ಎಷ್ಟು ನಿಂತವ್ರು ಫಿಸಿಕಲ್ ತಯಾರಿಯನ್ನ ಮಾಡ್ಬೇಕಂತ ಕೇಳ್ಸಂದ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನೀವೇ ಉತ್ತರವನ್ನು ಕೊಡ್ಬೇಕು. ಯಾವ ತರ ಉತ್ತರವನ್ನು ಕೊಡ್ಬೇಕು, ನೀವೇ ನಿಮ್ಮ ಸ್ಕೋರ್ ಅನ್ನ ತಿಳ್ಕೊಳ್ಬೇಕು. ನಮ್ಮ ಕರ್ನಾಟಕದವರಿಗೆ ಯಾವ ಕಾಸ್ಟ್ಗೆ ಎಷ್ಟು ಕಟಪ್ ನಿಲ್ಬಹುದಂತ ನೀವೇ ಆನ್ಸರ್ ಮಾಡ್ಬೇಕಾಗುತ್ತೆ. ಅದು ಯಾವ ತರ ಅಂತ ಹೇಳ್ಕೊಡ್ತೀನಿ ನೋಡ್ಕೊಡ್ರಿ. ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಹೋಗ್ರಿ. ಸೊ ಇನ್ನು ರಿಸಲ್ಟ್ ಚೆಕ್ ಮಾಡಿ, ಸೊ ನಿಮ್ಮ ಕೀ ಆನ್ಸರ್ ನ ಚೆಕ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸೊ ನಾನೊಂದು ಲಿಂಕ್ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ. ಆ ಲಿಂಕ್ ದಲ್ಲಿ ಸೊ ನಿಮ್ಗೆ ಆಲ್ರೆಡಿ ಆ ವೆಬ್ಸೈಟ್ ಅನ್ನು ಓಪನ್ ಆಗ್ತಾ ಇಲ್ಲ ಅಂತಿರ್ತಕ್ಕಂಥವ್ರಿಗೆ ಸೊ ನನ್ನ ಕಡೆ ಇನ್ನೊಂದು ಲಿಂಕ್ ಕೂಡ ಇದೆ. ಸೊ ಆ ಲಿಂಕ್ ಶೇರ್ ಮಾಡ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸೊ ನಿಮ್ಮ ಕೀ ಆನ್ಸರ್ ನ ಆರಾಮ್ಸೆ ಚೆಕ್ ಮಾಡ್ಕೊಳ್ಬಹುದು. ಎಷ್ಟು ಸ್ಕೋರ್ ಆಗಿದೆ ಅನ್ನೋದನ್ನ ಪ್ರತಿಯೊಬ್ಬರು ಎಷ್ಟು ರೈಟ್ ಮತ್ತು ಎಷ್ಟು ರಾಂಗ್ ಅದನ್ನು ಕೂಡ ನೀವು ಚೆಕ್ ಅನ್ನ ಮಾಡಬಹುದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡಿದ್ರೆ ಸೊ ಯಾರೆಲ್ಲ ಈ ಕೀ ಆನ್ಸರ್ ನ ನೋಡ್ಕೊಂಡಿದ್ರಿ, ನಿಮ್ಮ ಸ್ಕೋರ್ ಅನ್ನ ನೋಡ್ಕೊಂಡಿದ್ರಲ್ಲ ಅಂತ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ದಲ್ಲಿ ಪ್ರತಿಯೊಬ್ರು ಕೂಡ ನಿಮ್ಮ ಕ್ಯಾಸ್ಟ್ EWS ಇರಲಿ, SC ಇರಲಿ, ST ಇರಲಿ, OBC ಇರಲಿ, UR ಇರಲಿ, ಸೊ ನಿಮ್ಮ ಕ್ಯಾಸ್ಟ್ ಹಾಕಿಬಿಟ್ಟು ನಿಮ್ಮ ಸ್ಕೋರ್ ಅನ್ನ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿದ್ರೆ ಸೊ ಮೇಲ್ ಇದ್ರೆ ಮೇಲು, ಫಿಮೇಲ್ ಇದ್ರೆ ಫಿಮೇಲು, ಈ ತರದ ಹಾಕ್ಬಿಟ್ರಿಪ್ಪ ಅಂದ್ರೆ ಆರಾಮ್ಸೆ ಆಗಿ ನೀವು ಗೊತ್ತಾಗುತ್ತೆ. ನಾನು ಹೇಳೋದು ಬೇಕಾಗಿಲ್ಲ. ಯಾರು ಕೂಡ ನಿಮ್ಗೆ ಇಷ್ಟು ಕಟ್ ಆಫ್ ನಿಲ್ಲುತ್ತಂತ ಹೇಳ್ಕೊಂಡು ಯಾರ್ದು ಕೂಡ ಕೇಳುವಂತ ಅವಶ್ಯಕತೆ ಇರೋದಿಲ್ಲ. ನೀವು ಹಾಕಿರ್ತಕ್ಕಂತ ಕಮೆಂಟ್ ಗಳನ್ನ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಓದಿದ್ರಪ್ಪ ಅಂದ್ರೆ ಅಲ್ಲೇ ಗೊತ್ತಾಗುತ್ತೆ ನಮ್ಮ ಕರ್ನಾಟಕದ ಕಟ್ ಆಫ್ ಫಿಸಿಕಲ್ ಗೆ ಇಷ್ಟು ನಿಂತ್ಕೊಳ್ತದ, ನಾವ್ ಈಗಿಂತ್ರನೇ ಫಿಸಿಕಲ್ ತಯಾರಿನ ಮಾಡ್ಬೇಕು ಅಂತ ಹೇಳ್ಕೊಂಡು ನಿಮ್ಗೆ ಕಾನ್ಫಿಡೆಂಟ್ ಬರ್ತಾ ಪ್ರತಿಯೊಬ್ರು ಕೂಡ ಮಿಸ್ ಮಾಡದೇನೆ ಕಮೆಂಟ್ ಅನ್ನ ಹಾಕ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಕಾಯ್ತಾ ಇದ್ರಿ. ಆಕ್ಚುಲಿ 10 ದಿನದ ಒಳಗಡೆನೆ ನಿಮ್ಮ ಕೀ ಆನ್ಸರ್ ಬರ್ಬೇಕಾಗಿತ್ತು. ಸೊ ಲೇಟ್ ಆಯ್ತು, 15 ದಿನ ಟೈಮಿಂಗ್ ಅನ್ನ ಹಿಡಿತು. ಇರ್ಲಿ ಪರವಾಗಿಲ್ಲ. ಸೊ ಇನ್ಮೇಲೆ ನೀವು ಫಿಸಿಕಲ್ ಗೆ ನಿಮ್ಗೆ ಬಹಳ ಆದ್ರೆ 1.5 ತಿಂಗಳ 2 ತಿಂಗಳು ಮಾತ್ರ ನಿಮಗೆ ಕಾಲಾವಕಾಶ ಕೊಡ್ತಾರೆ. ಮಿನಿಮಮ್ ಬಂದ್ಬಿಟ್ಟು ನಿಮಗೆ 2 ತಿಂಗಳಕ್ಕೆ ಟೈಮ್ ಇರ್ತದೆ. ಸೊ ಪ್ರತಿಯೊಬ್ರು ಕೂಡ ಫಿಸಿಕಲ್ ಹಾರ್ಡ್ ಮಾಡ್ರಿ. ಯಾಕಂದ್ರೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ, 24 ನಿಮಿಷದಲ್ಲಿ ಓಡಬೇಕು, ಅದು RFID ಮುಖಾಂತರ. ಸೊ ಈ ತರದ ಒಂದು ಬೆಲ್ಟ್ ಕಾಲಲ್ಲಿ ಕಟ್ತಾರೆ. ಸೊ ಅದೇ ಟೈಮಿಂಗ್ ಕೌಂಟ್ ಮಾಡ್ತದ. ಸೊ ನೀನ್ ಎಷ್ಟು ರೌಂಡ್ ಓಡಿದೆಯಾ ಏನು, ಆಲ್ಮೋಸ್ಟ್ ಅಲ್ಲಿ ಹೋದ್ಸರಿ ರೋಡಿನಲ್ಲೇ ಬಿಟ್ಟಿದ್ದಾರೆ. ಸೊ ಈ ತರ ಯಾವ ತರ ರೋಡ್ ನಲ್ಲಿ ಬಿಟ್ಟರು ಕೂಡ ಓಕೆ, ಗ್ರೌಂಡ್ ನಲ್ಲಿ ಬಿಟ್ಟರು ಕೂಡ ಓಕೆ. ಸೊ ಟೋಟಲಿ ಬಂದ್ಬಿಟ್ಟು 5 ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಬೇಕಾಗಿತ್ತ. ಸೊ ಆದ ಕಾರಣಕ್ಕೋಸ್ಕರ ನಮ್ಮ ಹತ್ರ ಡಿಸ್ಟ್ರಿಕ್ಟ್ ಸ್ಟೇಡಿಯಂ ಕೂಡ ಇದೆ, ಅದ್ರ ಜೊತೆಗೆ ರೋಡ್ ಕೂಡ ಇದೆ, ಚೆನ್ನಾಗಿರ್ತಕ್ಕಂಥ ರೋಡ್, ಅಪ್ ಡೌನ್ ಎಲ್ಲಾನು ಕೂಡ ಇದೆ. ಸೊ ನಿಮ್ಗೆ ಯಾವ ತರ ಪ್ರಾಕ್ಟೀಸ್, ಸೊ 3 ತರದನ್ನ ನಾವು ಫಸ್ಟ್ ನಾರ್ಮಲ್ ಆಗಿ, ಮೀಡಿಯಂ, ಹಾರ್ಡ್ ಎಲ್ಲಾನು ಕೂಡ ಪ್ರಾಕ್ಟೀಸ್ ಮಾಡ್ತೀವಿ. ಯಾವುದೇ ತರದಂತ ಫಿಸಿಕಲ್ ಇಟ್ಟರು ಕೂಡ ಆರಾಮ್ಸಾಗಿ ನಮ್ಮಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಹೋದ್ ಸರಿ SSCGD ಯಲ್ಲಿ 3 ವಿದ್ಯಾರ್ಥಿಗಳು ನೋಡ್ಕೋಬಹುದು. ಲೇಡೀಸ್ 3 ವಿದ್ಯಾರ್ಥಿಗಳು ಫಿಸಿಕಲ್ ಬಂದಿದ್ರು. ಸೊ 3 ಫೈನಲ್ ಮೆರಿಟ್ ಅಲ್ಲಿ ಪಾಸ್ ಆಗಿಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಆಲ್ರೆಡಿ CISF BSF ದಲ್ಲಿ ಜಾಬ್ ಅನ್ನ ಮಾಡ್ತಾ ಇದಾರೆ. ಸೊ ಬಾಯ್ಸ್ ಬಂದ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳು ಬಂದಿದ್ರು. ಬಾಯ್ಸ್ ನಲ್ಲಿ ಕೂಡ ಎಲ್ಲರೂ ಕೂಡ ಫಿಸಿಕಲ್ ಮೆಡಿಕಲ್ ಪಾಸ್ ಆಗಿದ್ರು. ಫೈನಲ್ ಮೆರಿಟ್ ಲಿಸ್ಟ್ ನಲ್ಲಿ ಮಾತ್ರ ಒಂದಿಷ್ಟು ಜನ ಹೊರಗಡೆ ಬಂದಿದ್ದಾರೆ. ಆಲ್ಮೋಸ್ಟ್ ಅವರು ಕೂಡ ಸೆಲೆಕ್ಷನ್ ಆಗಿಬಿಟ್ಟು ಅವರು ಕೂಡ ಡ್ಯೂಟಿಯನ್ನ ಮಾಡ್ತಾ ಇದ್ದಾರೆ. 100% ಫಿಸಿಕಲ್ ನಲ್ಲಿ ಫೇಲ್ ಆಗುವಂತ ಚಾನ್ಸಸ್ ಇಲ್ಲ. ಅದೇ ತರನಾಗಿ ಫಿಸಿಕಲ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದೀವಿ. ಸೊ ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಮ್ಮ XJ ಡಿಫೆನ್ಸ್ ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿಬಿಟ್ಟು ಇವಾಗಲೇ ಅಡ್ಮಿಷನ್ ಗಳನ್ನ ಕನ್ಫರ್ಮೇಶನ್ ಮಾಡ್ಕೊಡ್ರಿ. ನಮ್ಮ ಹತ್ರ ಲಿಮಿಟೆಡ್ ಸೀಟ್ ಗಳು ಮಾತ್ರ ಇರ್ತಾವು. ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ, ಹೆಲ್ದಿ ಫುಡ್ ಕೂಡ ಕೊಡ್ತೀವಿ, ಡ್ರೈ ಫ್ರೂಟ್ಸ್ ಕೂಡ ಕೊಡ್ತೀವಿ. ಅದರ ಜೊತೆಗೆ ನಿಮಗೆ ಪ್ರತಿ ವಾರಕ್ಕೊಮ್ಮೆ ನಿಮ್ಮ SSCGD ಡೆಮೋ ರ್ಯಾಲಿಯನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಒಂದ್ಸರಿ ನಿಮ್ಗೆ ಫ್ರೀ ಆಗೇನೆ ಮೆಡಿಕಲ್ ಚೆಕ್ಅಪ್ ಕೂಡ ಇರ್ತದೆ. ಸೊ ನೀವೇನಾದ್ರೂ ಮೆಡಿಕಲ್ ಪಾಯಿಂಟ್ ಇತ್ತಪ್ಪ ಅಂದ್ರೆ ಸೊ ಅಡ್ವಾನ್ಸ್ ಆಗಿ ನಿಮಗೆ ಗೊತ್ತಾಗುತ್ತೆ ಈ ಮೆಡಿಕಲ್ ಅನ್ನು ಯಾವ ತರ ಕವರ್ ಮಾಡಬೇಕು, ಯಾವ ತರ ಪಾಸ್ ಮಾಡ್ಕೊಳ್ಬೇಕನ್ನೋ ಟ್ರಿಕ್ಸ್ ಕೂಡ ನಾವು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ. ಸೊ ಬರ್ಬೇಕನ್ನೋರು ಆದಷ್ಟು ಬೇಗನೆ ಬಂದು ಜಾಯಿನ್ ಆಗಿರಿ. ಅತಿ ಕಡಿಮೆ ಸಮಯ ಕೂಡ ಇರ್ತದೆ. ಸೊ ನಿಮಗೇನಾದ್ರೂ ಈ ಲಿಂಕ್ ಬೇಕಾಗಿತ್ತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನನ್ನ SJ ಪ್ಯಾರಾಮಿಲಿಟರಿ ಟೆಲಿಗ್ರಾಮ್ಗೆ ಹೋಗಿ
ಜಾಯಿನ್ ಆಗಿರಿ. ಟೆಲಿಗ್ರಾಮ್ದಲ್ಲಿ ಈ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ರು ಕೂಡ ನಿಮ್ಮ ಸ್ಕೋರ್ ಅನ್ನ ಚೆಕ್ ಮಾಡ್ಕೊಂಡು ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ ಆಗಿದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಬ್ಸ್ಕ್ರೈಬ್, ಸೊ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. ಯಾಕಂದ್ರೆ ನಾವು ಯಾವುದೇ ಒಂದು SSCGD ಮೇಲೆ ಅಡ್ಮಿಟ್ ಕಾರ್ಡ್, ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬರಲಿ, ನೆಕ್ಸ್ಟ್ ನಿಮ್ದು ನಾರ್ಮಲೈಸೇಷನ್ ಕೂಡ ಇನ್ನೂ ಬಿಟ್ಟಿಲ್ಲ, ನಾರ್ಮಲೈಸೇಷನ್ ಬಿಟ್ಟ ಮೇಲೆ ಸೊ ಪ್ರತಿಯೊಂದು ಅಪ್ಡೇಟ್ ಅನ್ನ ನಾನು SSCGD ನೀವು ಫೈನಲಿ ಸೆಲೆಕ್ಷನ್ ಆಗಿ ಹೋಗೋ ಮಟ್ಟನೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಬಂದ್ರು ಕೂಡ ಶೇರ್ ಮಾಡ್ತೀನಿ. ಸೊ ಅಪ್ಡೇಟ್ ಅನ್ನ ಕೊಡ್ತಾನೆ ಇರ್ತೀನಿ. ಅದು ಯಾವ ತರಪ್ಪ ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾತ್ರ ಈ ಮಾಹಿತಿಗಳು ತಿಳಿತಾವು. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.